ಸರ್ಕಾರದ ವಿರುದ್ಧ ರೈತ ಸಂಘ ಹಸಿರು ಸೇನೆ ರೋಷಾವೇಶ ಕೆಆರ್ ಮಾರ್ಕೆಟ್ ರೈತರ ಮೇಲೆ ದೌರ್ಜನ್ಯವನ್ನ ಖಂಡಿಸಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಈ ಪಾರ್ಕಿಂಗ್ ಸ್ಥಳದಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಕಿಡಿಕಾರ್ತಾ ಇರೋದು. ವ್ಯಾಪಾರಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. 3 ಕೆಎಸ್ಆರ್ಪಿ 2 ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ನೋಡಿ, ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಾಪಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ. ಅಂದ್ರೆ ಪಾರ್ಕಿಂಗ್ ಸ್ಥಳದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ನಡೀತಾ ಇರೋದು. ವ್ಯಾಪಾರಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಲ್ಲಿ ಒಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. 3 ಕೆಎಸ್ಆರ್ಪಿ 2 ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರೋದು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಈ ದೌರ್ಜನ್ಯ ಸರಿಯಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಪಾರ್ಕಿಂಗ್ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಇನ್ನೊಂದು ಮತ್ತೊಂದು ಅದರಿಂದ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಈ ಥರದ್ದೆಲ್ಲ ಹೇಳಲಾಗ್ತಾ ಇತ್ತು. ಅದಕ್ಕೆ ಅಂತ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ, ಅದರಲ್ಲಿ ವ್ಯಾಪಾರ ಮಾಡಿ, ಪಾರ್ಕಿಂಗಲ್ಲೆಲ್ಲ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂತ. ಆದರೆ ಆಗ್ತಿರೋ ಅದು ಅನ್ಯಾಯ, ನಮಗೆ ಲಾಸ್ ಆಗ್ತಿದೆ, ನಷ್ಟ ಆಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ರೈತ ಸಂಘ ಹಸಿರು ಸೇನೆ ಇದೀಗ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ರೈತರ ಮೇಲೆ ದೌರ್ಜನ್ಯ ಇದು ಅನ್ನುವಂಥದ್ದನ್ನು ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು. ತೊಂದರೆ ಆಗ್ತಿದೆ. ಇದೊಂದೇ ಆಗ್ತೀರಾ ಪ್ರತಿಯೊಂದಕ್ಕೆ ತೆರವುಗೊಳಿಸಿ ದೊಡ್ಡ ಬ್ಯಾರಿಕೇಡ್ಗಳಿಗೆ ಜನ ಓಡಾಡ್ತಾರೆ. ನೂತನವಾಗಿ ಮಾಡುವಂತ ಋಣ ಏನಿತ್ತು, ಏನು ನಿಮ್ಗೆ ಪಾರ್ಕಿಂಗ್ ನಿಮ್ಗೆ ಏನಿರೋದು ಒಳಗಡೆ ಮಂದಿ ಗ್ರೌಂಡ್ ಆಗುತ್ತೆ. ಬೆಳಿಗ್ಗೆ ರಾತ್ರಿ 7 ಗಂಟೆ 1 ಗಂಟೆ ಎಲ್ಲಿ ಗ್ರೌಂಡ್ ಆಗುತ್ತೆ ನಿಮ್ಗೆ? ನಿಮ್ಗೆ ಏನಿದೆ ಗ್ರೌಂಡ್ ಆಗೋದು 10 ಗಂಟೆ ಮೇಲೆ. 10 ಗಂಟೆ ಮೇಲೆ ನೀವು ಆ ಒಂದು ಅವಧಿ